ತನ್ನ ದೇಗುಲದ ಅಭಿವೃದ್ಧಿಗೆ ಲಕ್ಷ ಲಕ್ಷ ಕಾಣಿಕೆ ಕೊಟ್ಟ ವೃದ್ಧೆ. ಅಷ್ಟಕ್ಕೂ ಯಾರು ಈ ಲಕ್ಷಾಧಿಪತಿ ಭಿಕ್ಷುಕಿ? ಭಕ್ತಿ ಅನ್ನೋದು ಯಾರ ಮನಸ್ಸಿನಲ್ಲಿ ಹೇಗೆ ನೆಲೆಸಿರುತ್ತದೋ ಹೇಳೋದಿಕ್ಕಾಗಲ್ಲ. ರಾಯಚೂರಿನಲ್ಲಿ ಭಿಕ್ಷುಕಿಯೋರ್ವಳು ದೇಗುಲದ ಅಭಿವೃದ್ಧಿಗೆ ಅಂತ ಲಕ್ಷ ಲಕ್ಷ ಹಣ ಕಾಣಿಕೆಯಾಗಿ ನೀಡಿ ಎಲ್ಲರ ಗಮನ ಸೆಳೆದಿದ್ದಾಳೆ. ಅಷ್ಟಕ್ಕೂ ಯಾರು ಆ ಲಕ್ಷಾಧಿಪತಿ ಭಿಕ್ಷುಕಿ? ಆಕೆ ಅಷ್ಟೊಂದು ಹಣ ಕೊಟ್ಟಿರುವ ಆ ದೇಗುಲವಾದ್ರೂ ಯಾವುದು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳ ಕುರಿತು ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಹೌದು, ಭಿಕ್ಷೆ ಬೇಡುವವರ ಬಳಿ ಏನಿರುತ್ತದೆ ಎಂಬ ಉದಾಸೀನ ಭಾವ ಎಲ್ಲರಲ್ಲೂ ಮನೆ ಮಾಡಿರುತ್ತದೆ. ಆದರೆ ಅವರೇ ಕೆಲವೊಮ್ಮೆ ಉಳ್ಳವರಿಗಿಂತಲೂ ತಾವು ಮೇಲು ಎಂಬುದನ್ನ ಸಾಬೀತುಪಡಿಸಿಬಿಡ್ತಾರೆ. ಇದೀಗ ಇಂಥದ್ದೊಂದು ಘಟನೆ ರಾಯಚೂರು ತಾಲೂಕಿನ ಬಿಜನಗೆರ ಎಂಬ ಗ್ರಾಮದಲ್ಲಿ ನಡೆದಿದೆ. ಭಿಕ್ಷೆ ಬೇಡಿ ತನಗೆ ಬಂದ ಹಣದಿಂದ ಇಲ್ಲೊಬ್ಬ ಅಜ್ಜಿ ಗ್ರಾಮದ ದೇಗುಲವೊಂದರ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿ ದಾನವಾಗಿ ನೀಡಿ ಕರುಣಾಮಯಿಯಾಗಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಕಳೆದ 30 ವರ್ಷಗಳಿಂದ ಬಿಜನಗೆರೆ ಗ್ರಾಮದಲ್ಲಿ ಟಿನ್ ಶೆಡ್ ಒಂದರಲ್ಲಿ ವಾಸ ಮಾಡ್ತಿರೋ ರಂಗಮ್ಮ ಎಂಬ ನಿರ್ಗತಿಕ ವೃದ್ಧೆ ತನ್ನ ಜೀವಿತದುದ್ದಕ್ಕೂ ಭಿಕ್ಷೆ ಬೇಡಿ ಕೂಡಿಟ್ಟ 1.83 ಲಕ್ಷ ರೂಪಾಯಿಗಳನ್ನ ಗ್ರಾಮದ ದೇವಸ್ಥಾನವೊಂದರ ಅಭಿವೃದ್ಧಿಗೆ ದೇಣಿಗೆಯಾಗಿ ನೀಡಿದ್ದಾಳೆ. ವೃದ್ಧೆ ರಂಗಮ್ಮಳ ಈ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತವಾಗಿರುತ್ತದೆ. ರಾಯಚೂರು ತಾಲೂಕಿನ ಬಿಜನಗೆರೆ ಗ್ರಾಮದಲ್ಲಿ ಗ್ರಾಮದ ದೇವರಾದ ಆಂಜನೇಯನ ದೇಗುಲಕ್ಕೆ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡುವ ಕಾರ್ಯವನ್ನ ಗ್ರಾಮಸ್ಥರೆಲ್ಲ ಸೇರಿ ಕೈಗೊಂಡಿದ್ದಾರೆ. ಇದಕ್ಕಾಗಿ ತಮ್ಮ ಗ್ರಾಮದಲ್ಲಿ ದೇಣಿಗೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ದೇಗುಲದ ನೂತನ ಧ್ವಜಸ್ತಂಭ ನಿರ್ಮಾಣಕ್ಕೆ ತನ್ನದು ಒಂದು ಪಾಲು ಇರಲಿ ಎಂದು ವೃದ್ಧೆ ಭಿಕ್ಷುಕಿ ರಂಗಮ್ಮ ತಾನು ಭಿಕ್ಷೆ ಬೇಡಿ ಕೂಡಿಟ್ಟಿದ್ದ ಹಣದ ಚೀಲವನ್ನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯವರಿಗೆ ಒಪ್ಪಿಸಿದ್ದಾಳೆ. ಅದರಲ್ಲಿದ್ದ ದುಡ್ಡನ್ನ ಎಣಿಸಿ ನೋಡಿದಾಗ ಬರೋಬ್ಬರಿ 1,83,000 ರೂಪಾಯಿಗಳಿರುವುದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಇದೇ ಭಿಕ್ಷುಕಿ ರಂಗಮ್ಮ ಕೆಲ ವರ್ಷಗಳ ಹಿಂದೆ ಶಿವನ ದೇಗುಲ ನಿರ್ಮಾಣಕ್ಕೆಂದು 3 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ಲು ಎಂಬ ಮಾಹಿತಿ ಇದೆ. ನೋಡಿದ್ರಲ್ಲ, ಭಿಕ್ಷೆ ಹಾಕುವಾಗ ಯಾಕಪ್ಪ ಇವರು ಕಾಡ್ತಾರೆ ಅಂತ ಭಿಕ್ಷುಕರ ಬಗ್ಗೆ ಒಂದು ಕ್ಷಣ ಅಸಹ್ಯನೆ ಮೂಡುವುದು ಸಹಜ. ಆದ್ರೆ ಭಿಕ್ಷುಕರಲ್ಲೂ ಇಂತಹ ಕರುಣಾಮಯಿಗಳು ಇರ್ತಾರೆ ಅನ್ನೋದಕ್ಕೆ ವೃದ್ಧೆ ರಂಗಮ್ಮಳಂತವರೇ ಸಾಕ್ಷಿ. ಸರ್ಕಾರ ಹಲವಾರು ದೇವಸ್ಥಾನಗಳನ್ನ ನಿರ್ಲಕ್ಷ್ಯ ಮಾಡಿತು. ಹಾಗೆಯೇ ಸ್ಥಳೀಯ ಶಾಸಕರುಗಳು ಸರ್ಕಾರ ತಮಗೆ ಕೊಡುವ ಅನುದಾನಗಳಲ್ಲಿ ಇಂತಹ ದೇವತಾ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಲು ಮನಸ್ಸು ಬರುವುದಿಲ್ಲ. ಆದ್ರೆ ರಾಯಚೂರಿನ ಈ ಭಿಕ್ಷುಕಿ ರಂಗಮ್ಮನ ಹೆಸರು ರಾಜ್ಯ ವ್ಯಾಪ್ತಿ ಸುದ್ದಿಯಾಗಿದ್ದು, ಇವರ ಒಂದು ಉದಾರತನದ ಉದಾಹರಣೆಯಾಗಿ ರಾಜಕಾರಣಿಗಳು ಅನುಸರಿಸುತ್ತಾರಾ? ಪ್ರಿಯ ವೀಕ್ಷಕರೇ, ನಿಮಗೆ ಈ ಸುದ್ದಿ ಇಷ್ಟವಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.